ನನ್ ಮೇಲ್ ಪ್ರೀತಿ ಇಲ್ಲ ಅನ್ನೋದು ನಿಮ್ ಪ್ರೇಯಸಿ ಕುತ್ತಿಗೆಗ್ ತಾಳಿ ಕಟ್ಟೋಕೆ ನೀವ್ ಹೊರಟಾಗ್ಲೇ ನನಗರ್ಥ ಆಯ್ತು. ಈಗ ಪ್ರತ್ಯೇಕವಾಗಿ ನನಗೆ ಹೇಳೋ ಅಗತ್ಯ ಇಲ್ಲ, ಪ್ರೀತಿ ಇಲ್ಲ ಅಂತ ತೋರ್ಸೋ ಅಗತ್ಯನೂ ಇಲ್ಲ. ಸರಿ ಸರಿ, ಅದನ್ನೆಲ್ಲ ಪಕ್ಕಕ್ಕಿಡೋ, ಮೊದಲು ತಿನ್ನು. ಆಗಿರೋ ಗಾಯಕ್ಕೆ ಸೂಜಿಯಿಂದ ಚುಚ್ಚುತ್ತಾ ಅದ್ರ ಮೇಲೆ ಔಷಧಿನ ಹಚ್ತಿರೋ ಹಾಗಿದೆ ನಿಮ್ ರೀತಿ. ನನ್ನ ಹೊರ್ಗಿನೊಳ ಹಾಗೆ ನೋಡ್ತಾ ನನ್ನಿಂದ ಈ ಮನೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾ ತಿನ್ನು ಅಂತಿರಲ್ಲ. ಈಗ ನಿಜವಾಗ್ಲೂ ನಾನು ಮನಸ್ಫೂರ್ತಿಯಾಗಿ ತಿಂತೀನಿ ಅಂದ್ಕೊಂಡ್ರ? ಇದ್ನ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಕಣ್ತುಂಬ ನಿದ್ರೆ ಮಾಡ್ತೀನಿ ಅನ್ಕೊಂಡ್ರ? ಇರೋ ವಿಷಯನೇ ಅಲ್ವಾ ಹೇಳಿದ್ದು. ಬೆಳಿಗ್ಗೆ ಪೊಲೀಸ್ ಬಂದು ರಾಧ ಅಂತ ಮಾಡ್ಲಿಲ್ವಾ? ಅದೆಲ್ಲ ಆಗಿದ್ದು ನಿನ್ನಿಂದ ಹೌದೋ ಅಲ್ವೋ? ಈಗ ನಾನು ಆ ವಿಷಯದ ಬಗ್ಗೆ ಮಾತಾಡಕ್ ಬಂದಿಲ್ಲ. ನೀನು ಹಸುಕೊಂಡು ಮಲ್ಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಇದನ್ ಮಾಡಿ ತಗೊಂಡ್ ಬಂದೆ, ತಿನ್ನು. ನೀವ್ ನನ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ಗೇನು ಬೇಕಾಗಿಲ್ಲ, ತಗೊಂಡ್ ಹೋಗಿ. ನಿನ್ ಮನ್ಸಲ್ಲಿ ನೀನ್ ಏನ್ ಅನ್ಕೊಂಡಿದ್ಯಾ? ಈ ಮನೇಲಿರುವಾಗ ಕಷ್ಟಪಟ್ಟು ಆ ಕಷ್ಟಕ್ಕೆ ಕಾರಣ ಈ ನಂದನ್ ಫ್ಯಾಮಿಲಿ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತಿದ್ಯಾ? ಅದಕ್ಕೆ ಇಂಥ ಕೆಲ್ಸಗಳನ್ನ ಮಾಡ್ತಿದ್ಯಾ? ನನ್ ಬಗ್ಗೆ ಇಷ್ಟು ದಿನಗಳಲ್ಲಿ ನೀವ್ ಅರ್ಥ ಮಾಡ್ಕೊಂಡಿದ್ದಿಷ್ಟೇನಾ? ನಾನು ಏನ್ ಅನ್ಕೊಂಡಿದ್ದೀನಿ ಅನ್ನೋದೀಗ ಮುಖ್ಯ ಅಲ್ಲ. ಈಗ ನೀನೇನ್ ಮಾಡ್ತಿದ್ಯಾ ಅನ್ನೋದೇ ಮುಖ್ಯ. ನೀನೇನಾದ್ರೂ ಇದನ್ ತಿಂದೇ ಇದ್ರೆ ನಮ್ಮ ಕುಟುಂಬದ ಮರ್ಯಾದೆ ತೆಗಿಯಕ್ಕೆ ನೀನ್ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ನಾನು ಅನ್ಕೋಬೇಕಾಗತ್ತೆ. ನಿನ್ನಿಂದ ಈ ಕುಟುಂಬಕ್ಕೆ ಯಾವ ಸಮಸ್ಯೆನೂ ಆಗಲ್ಲ ಅಂತ ನಾನು ನಂಬೇಕಾದ್ರೆ, ಇಲ್ಲಿಂದ ಹೋಗಿ ನಾನು ನೆಮ್ಮದಿಯಿಂದ ನಿದ್ರೆ ಮಾಡ್ಬೇಕು ಅಂದ್ರೆ ನೀನ್ ಇದನ್ನ ತಿನ್ಲೇಬೇಕು. ನೀನೀಗ ತಿಂದೇ ಇದ್ರೆ ಅಲ್ಲಿ ಟೆನ್ಷನ್ ಇಂದ ನನಗೆ ನಿದ್ರೆ ಬರ್ದೆ ನಾನು ಒದ್ದಾಡ್ಬೇಕಾಗತ್ತೆ. ನಾನ್ ತಿಂತೀನಿ, ನೀವ್ ಹೋಗಿ. ಆಗಲ್ಲ, ನೀನು ನನ್ನ ಮುಂದೆನೆ ತಿನ್ಬೇಕು. ತಿನ್ನು. ತಿಂತೀನಿ ಅಂತ ಹೇಳ್ದೆ ತಾನೆ? ನೀನ್ ತಿಂದ್ಮೇಲೆ ಏನ್ ಯೋಚಿಸ್ತಿದ್ದೀರಾ ಆಂಟಿ? ಭಾಗ್ಯನ ಹೆದರ್ಸಿ ಇಲ್ಲಿರೋಕ್ಕಾಗ್ದಿರೋ ಹಾಗೆ ಸಿಚುವೇಶನ್ ತಂದು ಹೋಗೋ ಹಾಗೆ ಮಾಡ್ಬೇಕು. ಏನ್ ಮಾಡಿದ್ರೆ ಭಾಗ್ಯ ಹೋಗ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವ್ ಯೋಚನೆ ಮಾಡ್ತಾ ಇರಿ. ಅಲ್ಲಿ ಊಟ ಮಾಡ್ದೆ ನಿದ್ರೆ ಬರ್ದೆ ಆ ಭಾಗ್ಯ ಏನ್ ಮಾಡ್ತಿದ್ದಾಳೋ ನಾನ್ ನೋಡ್ತೀನಿ. ಆಂಟಿ ಏನ್ ಮಾಡ್ತಿದ್ದಾಳೆ ಡಿವೋರ್ಸ್ ಕೊಟ್ಟಿರೋ ವೀರವನಿತೆ? ಸೊಳ್ಳೆ ಕಾಯಿಲ್ ಹಚ್ಕೊಂಡು ಹಾಯಾಗಿ ಮಲ್ಗೋಕ್ ರೆಡಿ ಆಗ್ತಿದ್ದಾಳೆ.
ಆದ್ರೆ ಹಾಯಾಗಿರೋಕ್ ನಾವ್ಯಾಕ್ ಬಿಡ್ಬೇಕು? ಅಂದ್ರೆ ಭಾಗ್ಯನ ಹೊರಗೆ ಹಾಕೋ ಪ್ಲಾನ್ ಏನಾದ್ರೂ ಯೋಚನೆ ಮಾಡಿದ್ಯಾ? ಹೌದಾ ಆಂಟಿ? ಅವಳು ಒಂದು ಸೊಳ್ಳೆ ಕಾಯಿಲ್ ಹಚ್ಕೊಂಡು ಮಲಗಿದಾಳೆ. ನಾವು ಅದ್ರ ಜೊತೆಗೆ ಇನ್ನೊಂದ್ 30-40 ಕಾಯಿಲ್ ಹಚ್ಚಿ ಆ ರೂಮಲ್ಲಿಟ್ಟು ರೂಮ್ ಲಾಕ್ ಮಾಡಿದ್ರೆ ಹೇಗಿರುತ್ತೆ? ಉಸಿರಾಡೋಕಾಗ್ದೆ ವಿಲವಿಲ ಒದ್ದಾಡ್ತಾಳೆ. ನನ್ನ ಬದುಕೋಕ್ ಬಿಡಲ್ಲ ಅಂತ ಫಸ್ಟ್ ಟೈಮ್ ಹೆದರ್ತಾಳೆ. ಏನಂತೀರ ಆಂಟಿ? ಗುಡ್ ಐಡಿಯಾ ಮನೀಷಾ, ಲೆಟ್ಸ್ ಗೋ. ಈ ಭಾವ ಎಲ್ಲ ಕೇಳಿಸ್ಕೊಂಡ್ರ ಏನು? ನೀವಿಬ್ರು ಮಾಡ್ತಿರೋ ಕೆಲಸ ಇದೇನಾ? ಅದು ಭಾವ, ನೀವ್ ಆ ರೀತಿ ಯಾವತ್ತೂ ಮಾಡಕ್ಕಾಗಲ್ಲ. ಮನೀಷಾ ಹೊಸ ಪರ್ಫ್ಯೂಮ್ ಲಾಂಚ್ಗೋಸ್ಕರ ನನಗೊಂದು ಐಡಿಯಾ ಹೇಳಿದ್ದಾಳೆ. ಆ ಐಡಿಯಾ ಬಗ್ಗೆ ತಾನೇ ಡಿಸ್ಕಸ್ ಮಾಡ್ತಿದ್ದಿದ್ದು. ಹಾ 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 ಹೌದು ಭಾವ, ಆ ವಿಷಯನೇ ಡಿಸ್ಕಸ್ ಮಾಡ್ತಿದೀವಿ. ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡೋದು ಸ್ವಲ್ಪ ಕಷ್ಟ. ನಾನು ಅವತ್ತೇ ಹೇಳಿದ್ನಲ್ಲ. ಹೌದು ಅಂಕಲ್, ಆದ್ರೆ ಈ ಟೈಮಲ್ಲಿ ನೀವೇನಿಲ್ಲಿ? ವಿವೇಕ್ನ ಹುಡುಕ್ತಾ ಇದ್ದೆ. ಅವನು ಎಲ್ಲಿದ್ದಾನೆ ದೇವಯಾನಿ? ಹೊರಗಡೆ ಎಲ್ಲ ಹೋಗಿರ್ಬೇಕು ಭಾವ. ಏನ್ ವಿಷಯ? ನಾಳೆ ಬೆಳಿಗ್ಗೆ ಗಾಂಧಿನಗರದಲ್ಲಿ ಒಬ್ಬರನ್ನ ಭೇಟಿಯಾಗಕ್ಕೆ ಹೋಗ್ಬೇಕು. ಸರಿ, ನಾಳೆ ಬೆಳಿಗ್ಗೆ ನಾನು ಹತ್ರ ಮಾತಾಡ್ತೀನಿ ಬಿಡು. ಓಕೆ ಭಾವ, ನೀವು ಮಲ್ಕೊಳ್ಳಿ. ಸರಿ ಅಂಕಲ್. ಥ್ಯಾಂಕ್ ಗಾಡ್. ಅಂಕಲ್ ಕೇಳ್ಬಿಟ್ರೇನೋ ಅಂತ ಭಯ ಆಗಿತ್ತು ಆಂಟಿ. ಥ್ಯಾಂಕ್ ಗಾಡ್ ಏನು ಕೇಳಿಸ್ಕೊಂಡಿಲ್ಲ. ಹಾ, ಅದು ಅಲ್ದೆ ಅವರಿಂದ ತಪ್ಪಿಸ್ಕೊಳ್ಳಕ್ಕೆ ಅವರೇ ನಮ್ಗೆ ಐಡಿಯಾ ಕೊಟ್ರು. ಸರಿ ಸರಿ, ಇನ್ನು ನಮ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡೋಣ. ಬನ್ನಿ. ಲೆಟ್ಸ್ ಗೋ. ನಾನು ಹೋಗಿ ಡೋರ್ ಲಾಕ್ ಮಾಡ್ತೀನಿ. ಓಕೆ.
ಭಾಗ್ಯ ಏನ್ ಮಾಡ್ತಿದ್ಯಾ? ನಮ್ಮಿಬ್ರು ಜೀವನನ ಈ ಕರ್ಚೀಫ್ನಲ್ಲಿ ಇಡ್ತಿದ್ದೀನಿ. ಏನು ನಮ್ಮ ಜೀವನನ ಕರ್ಚೀಫಲ್ಲಿ ಇಡ್ತಿದ್ಯಾ? ಅಷ್ಟು ಚಿಕ್ಕ ಕರ್ಚೀಫಲ್ಲಿ ನಮ್ ಜೀವನ ಫಿಟ್ ಆಗುತ್ತಾ? ನನ್ ಮನ್ಸ್ ಕೂಡ ಮುಷ್ಟಿ ಅಷ್ಟೇ ಇರೋದು. ಆದ್ರೆ ಈ 6 ಅಡಿ ಮಿತ್ರ ಅವ್ರನ್ನ ನನ್ ಮನ್ಸಲ್ಲಿ ಇಟ್ಕೊಂಡಿಲ್ವಾ? ಲಾಜಿಕ್. ಅಂದಂಗೆ ನೀನು ನಮ್ ಲೈಫ್ನ ಕರ್ಚೀಫಲ್ಲಿ ಹೇಗಿಟ್ಟಿದ್ಯಾ ಅಂತ ತೋರ್ಸು. ಇದು ಎಂ ಅಂದ್ರೆ ನೀವು, ಮಿತ್ರ ನಂದನ್. ಇದು ಬಿ ಅಂದ್ರೆ ನಾನು, ಭಾಗ್ಯ. ಈ ಕರ್ಚೀಫ್ ಮೇಲಿರೋ ಅಕ್ಷರ ಯಾವತ್ಗೂ ದೂರ ಆಗಲ್ಲ, ಹರಿದೋಗಲ್ಲ, ಅಳಿಸಲ್ಲ. ನಮ್ ಜೀವನ ಕೂಡ ಹೀಗೆ ಶಾಶ್ವತವಾಗಿ ದೂರ ಆಗದೆ ಇರ್ಲಿ ಅನ್ನೋದೇ ನನ್ನ ಆಸೆ. ಅದಕ್ಕೆ ನಮ್ಮಿಬ್ರನ್ನ ಈ ಕರ್ಚೀಫ್ ಮೇಲೆ ಹೀಗೆ ಪ್ರಿಂಟ್ ಮಾಡ್ಬಿಟ್ಟೆ. ಬಾಗ್ಲು ತೆಗಿರಿ. ಹಲೋ ಭಾಗ್ಯ ಮೇಡಮ್, ಏನ್ ನಡೀತಿದೆ? ಮೇಡಮ್ ಒಂದ್ಸಲ ಇಲ್ಲಿ ನೋಡಿ. ಭಾಗ್ಯ ಅವರೇ, ಏನ್ ನಡೀತಿದೆ? ಭಾಗ್ಯ ಅವರೇ, ಏನಾದ್ರೂ ಹೇಳಿ. ಆರ್ ಯು ಓಕೆ? ಭಾಗ್ಯ ಅವರೇ, ನಾನ್ ಮಾತಾಡೋದ್ ಕೇಳಿಸ್ತಿದ್ಯಾ? ಅಲ್ಲೇನೋ ತೊಂದರೆ ಆಗಿದೆ, ಅರ್ಜೆಂಟಾಗಿ ನಾನು ಹೋಗಿ ನೋಡ್ಬೇಕು. ಆಂಟಿ, ಭಾಗ್ಯ ಟೂರ್ ತಟ್ಲಿಲ್ಲ ಅಂದ್ರೆ ಅವಳ ತಲೆ ಸುತ್ತಿ ಬಿದ್ದಿರ್ತಾಳೆ. ಈ ಹೊಡೆತಕ್ಕೆ ಇಲ್ಲಿರೋದಕ್ಕೆ ಹೆದರಿ ಸಾಯ್ತಾಳೆ. ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ. ಸರಿ ಸರಿ, ಮೊದಲು ನಾವ್ ಇಟ್ಟಿರೋ ಕಾಯಿಲ್ಸ್ ನೆಲ್ಲ ಎತ್ತು ಬಿಡ. ಇಲ್ಲಾಂದ್ರೆ ಯಾರಾದ್ರೂ ನೋಡಿದ್ರೆ ಅನುಮಾನ ಬರುತ್ತೆ. ತೆಗಿ ತೆಗಿ. ಬನ್ನಿ ಬನ್ನಿ. ಭಾಗ್ಯ, ಭಾಗ್ಯ
ಕಣ್ಬಿಡು ಭಾಗ್ಯ, ಭಾಗ್ಯ. ವಾಟ್ ಇಸ್ ದಿಸ್ ಆಂಟಿ? ಮಿತ್ರ ಏನು ಭಾಗ್ಯ ಮೇಲೆ ಅಷ್ಟು ಕನ್ಸನ್ ತೋರಿಸ್ತಿದ್ದಾನೆ? ಅದನ್ನ ಬಿಡು ಮನುಷ್ಯ. ನಾವ್ ಹಾಕಿರೋ ಪ್ಲಾನ್ ಎಲ್ಲ ಮಿತ್ರ ಅಡ್ಡ ಬಂದು ಪ್ಲಾನ್ ಎಲ್ಲ ಹಾಳು ಮಾಡ್ದ. ಮಿತ್ರ, ಭಾಗ್ಯಂಗ್ ಏನಾಯ್ತು? ಗೊತ್ತಿಲ್ಲ ಡ್ಯಾಡ್. ನಾನು ಇಲ್ಲಿಗೆ ಬಂದಾಗ ಅವಳ ರೂಮ್ ತುಂಬಾ ಹೊಗೆ ತುಂಬಿಕೊಂಡಿತ್ತು. ಯಾಕೋ ಏನೋ ಗೊತ್ತಿಲ್ಲ, ಆ ಹೊಗೆಯಿಂದಾನೇ ಅನ್ಸುತ್ತೆ ಭಾಗ್ಯ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ವಿವೇಕ್, ಡಾಕ್ಟರ್ ಈಗಲೇ ಫೋನ್ ಮಾಡಿ ಬರಕ್ಕೆ ಹೇಳು. ಭಾಗ್ಯ, ಕಣ್ಬಿಡು ಭಾಗ್ಯ. ಏನಾಯ್ತು ಡಾಕ್ಟರ್? ಇವ್ರ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ. ಇನ್ನೊಂದ್ ಸ್ವಲ್ಪ ಹೊತ್ತು ಆಕ್ಸಿಜನ್ ಸಿಗದೆ ಇದ್ದಿದ್ರೆ ಇವ್ರ ಪ್ರಾಣನೇ ಹೋಗ್ತಿತ್ತು. ಈಗೇನೋ ಹೆದರೋ ಅಗತ್ಯ ಇಲ್ಲ. ಶಿ ಈಸ್ ಔಟ್ ಆಫ್ ಡೇಂಜರ್. ಈಗ ಹೇಗಿದೆಯಮ್ಮ? ಪರವಾಗಿಲ್ಲ ಡಾಕ್ಟರ್. ಇವಾಗ ಉಸಿರಾಡೋಕೆ ಓಕೆನಮ್ಮ? ಹೌದು ಡಾಕ್ಟರ್. ಈ ಟೈಮಲ್ಲಿ ಯಾರು? ಏನಾಯ್ತು ಮೇಡಮ್? ಈ ಟೈಮಲ್ಲಿ ಯಾಕೆ ಬಂದಿದ್ದೀರಾ? ಭಾಗ್ಯ ಅವರು ಯಾವ್ದೋ ತೊಂದ್ರೆಲಿದ್ದಾರೆ ಅಂತ ನಮಗ್ ಗೊತ್ತಾಯ್ತು. ಅದಕ್ಕೆ ಮಧ್ಯರಾತ್ರಿಲೂ ಬರ್ಬೇಕಾಯ್ತು. ನಿಮ್ಗೆ ಹೇಗೆ ಗೊತ್ತಾಯ್ತು? ನಮಗಿರೋ ರೂಲ್ಸ್ ಪ್ರಕಾರ ಈ 6 ತಿಂಗಳು ದಿನಕ್ಕೊಂದ್ಸಲ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಕ್ಷೇಮವಾಗಿದ್ದಾರ ಅಂತ ತಿಳ್ಕೊಳ್ಳೋದು ನಮ್ ಡ್ಯೂಟಿ. ಆ ಡ್ಯೂಟಿ ಪ್ರಕಾರನೇ ಭಾಗ್ಯ ಅವ್ರಿಗೆ ನಾನು ಇವತ್ತು ವಿಡಿಯೋ ಕಾಲ್ ಮಾಡಿದ್ದೆ. ಆದ್ರೆ ಅವ್ರು ರಿಸೀವ್ ಮಾಡಿ ಮಾತಾಡಕ್ಕಾಗ್ದೆ, ಉಸಿರಾಡಕ್ಕಾಗ್ದೆ ತುಂಬಾನೇ ಒದ್ಲಾಡ್ತಾ ಇದ್ರು. ಅದಕ್ಕೆ ಅನುಮಾನ ಬಂದು ಬರ್ಬೇಕಾಯ್ತು. ಭಾಗ್ಯ ಅವ್ರೆ, ನಿಮ್ಗೇನಾಯ್ತು? ನಾನ್ ನಿದ್ರೆ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಉಸಿರಾಡೋಕ್ಕಾಗ್ತಿಲ್ಲ ಅನ್ನಿಸ್ತು. ಆಮೇಲೆ ಕಣ್ಬಿಟ್ಟು ನೋಡಿದಾಗ ಸುತ್ತ ಹೊಗೆ. ಏನಾಯ್ತು ಅಂತ ಅರ್ಥ ಆಗೋದ್ರಲ್ಲಿ ತಲೆ ತಿರುಗಿ ಬಿದ್ದುಬಿಟ್ಟೆ. ಡಾಕ್ಟರ್, ಚೆಕಪ್ ಮಾಡಿದ್ರಲ್ವಾ? ಏನ್ ವಿಷಯ? ಇವ್ರೇನು ಬಿಡಿಸಿ ಬಿಡಿಸಿ ಎಲ್ಲ ಕೇಳ್ತಿದ್ದಾರೆ. ನಾವೇನಾದ್ರೂ ಸಿಕ್ ಬೀಳ್ತೀವಾ? ಅಯ್ಯೋ ಸುಮ್ಮನಿರಿ ಆಂಟಿ, ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ. ನಿಮಗೆ ಗೊತ್ತಿರೋಷ್ಟು ಹೇಳಿ ಡಾಕ್ಟರ್. ನಾನ್ ರೂಮ್ಗೆ ಹೋಗಿ ನೋಡ್ದೆ ಮೇಡಮ್, ಅದು ಸೊಳ್ಳೆ ಹಚ್ಚೋ ಕಾಯಿಲ್ ಹೊಗೆ. 20-30 ಕಾಯಿಲ್ಸ್ ಒಂದೇ ಸಲ ಹಚ್ಚಿದ್ರೆ ಎಷ್ಟು ಹೊಗೆ ಇರುತ್ತೋ ಅಷ್ಟು ಹೊಗೆ ಇತ್ತು ಆ ರೂಮಲ್ಲಿ, ವಿಚ್ ಇಸ್ ಅಬ್ನಾರ್ಮಲ್ ಮೇಡಮ್. ನನ್ನ ಅನುಮಾನ ನಿಜಾನೇ ಆಯ್ತು. ಭಾಗ್ಯ ಅವ್ರಿಗೆ ಏನ್ ಮಾಡ್ಬೇಕಂತಿದ್ರಿ ಹೇಳಿ? ಸಾಯಿಸ್ಬೇಕು ಅಂತ ನೋಡಿದ್ರಾ? 6 ತಿಂಗಳವರೆಗೂ ಯಾಕೆ ವೆಯ್ಟ್ ಮಾಡ್ಬೇಕು ಅಂತ ಒಂದೇ ಸಲ ಮೇಲ್ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಾ? ಇದೇನ್ ಮೇಡಮ್ ಹೀಗೆ ಮಾತಾಡ್ತಿದ್ದೀರಾ? ಈ ಮನೇಲಿ ಭಾಗ್ಯನ ಇಷ್ಟಪಡದಿರೋರಾಗ್ಲಿ ಅಥವಾ ಅವಳನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶ ಆಗ್ಲಿ ಯಾರಿಗೂ ಇಲ್ಲ ಮೇಡಮ್. ಆ ಮಾತು ಹೇಳ್ಬೇಕಾಗಿರೋದು ನೀವಲ್ಲ,
ಭಾಗ್ಯ ಅವರು ಭಾಗ್ಯ ಅವ್ರೆ ನೀವ್ ಹೇಳಿ, ಈ ತರ ಆಗೋದಿಕ್ಕೆ ಯಾರಾದ್ರೂ ಕಾರಣಕರ್ತರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಈ ಮನೇಲಿರೋ ಯಾರ ಮೇಲಾದ್ರೂ ನಿಮ್ಗೆ ಅನುಮಾನ ಇದೆಯಾ?